ರಾಜ್ಯದಲ್ಲಿ ಕಲ್ಲು ಕ್ವಾರಿ ಮತ್ತು ಜೆಲ್ಲಿ ಕ್ರಷರ್ಸ್ ಎಂಸ್ಯಾಂಡ್ ಬಂದ್. ಕರ್ನಾಟಕ ರಾಜ್ಯ ಕಲ್ಲು ಗಣಿ ಮತ್ತು ಸ್ಟೋನ್ ಕ್ರಷರ್ ಮಾಲೀಕರ ಒಕ್ಕೂಟ ಎಚ್ಚರಿಕೆ. ಒನ್ ಟೈಮ್ ಸೆಟಲ್ಮೆಂಟ್ ಯೋಜನೆ ಪರಿಷ್ಕರಿಸದಿದ್ದರೆ ಕಾನೂನು ಸಂಘರ್ಷ. ಬೆಂಗಳೂರು, ಮಾರ್ಚ್ 24. ಕಲ್ಲು ಗಣಿಗಾರಿಕೆಗೆ ಸಂಬಂಧಿಸಿದಂತೆ ಅವೈಜ್ಞಾನಿಕವಾಗಿ ಜಾರಿಗೊಳಿಸಿರುವ ಒನ್ ಟೈಮ್ ಸೆಟಲ್ಮೆಂಟ್ ಒಟಿಎಸ್ ಯೋಜನೆಯನ್ನು ಪರಿಷ್ಕರಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಕಲ್ಲು ಕ್ವಾರಿ ಮತ್ತು ಜೆಲ್ಲಿ ಕ್ರಷರ್ಸ್ ಬಂದ್ ಮಾಡಿ ಉಗ್ರ ಹೋರಾಟ ನಡೆಸುವುದಾಗಿ ಕರ್ನಾಟಕ ರಾಜ್ಯ ಕಲ್ಲು ಗಣಿ ಮತ್ತು ಸ್ಟೋನ್ ಕ್ರಷರ್ ಮಾಲೀಕರ ಒಕ್ಕೂಟ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದೆ. ಮನೆ, ಸಾರ್ವಜನಿಕ ವಲಯದ ನಿರ್ಮಾಣ ಕಾಮಗಾರಿಗೆ ಅಗತ್ಯವಾಗಿರುವ ಜೆಲ್ಲಿ ಎಂಸ್ಯಾಂಡ್ ಪೂರೈಕೆಯನ್ನು ಬಂದ್ ಮಾಡುತ್ತೇವೆ. ಅಲ್ಲದೆ ಹೊರ ರಾಜ್ಯಗಳಿಗೆ ಕಲ್ಲುಗಣಿ ಸಂಪನ್ಮೂಲ ರಾಜ್ಯಕ್ಕೆ ಬರದಂತೆ ತಡೆಯುವ ಜೊತೆಗೆ ಒಟಿಎಸ್ ಯೋಜನೆ ವಿರುದ್ಧ ಕಾನೂನು ಸಂಘರ್ಷ ಮಾಡುವುದಾಗಿ ಘೋಷಿಸಿದೆ. ನಗರದ ಮೌರ್ಯ ಹೋಟೆಲ್ನಲ್ಲಿಂದು ಸಂಘದ ಎಲ್ಲಾ ಜಿಲ್ಲೆಗಳ ಪದಾಧಿಕಾರಿಗಳ ಸಭೆಯಲ್ಲಿ ಸರ್ಕಾರದ ವೈಜ್ಞಾನಿಕ ನೀತಿಗಳ ವಿರುದ್ಧ ಪದಾಧಿಕಾರಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರಕ್ಕೆ ಹಣ ಸಂದಾಯವಾಗಿರುವುದರಿಂದ ಮತ್ತೆ ಗಣಿ ಗುತ್ತಿಗೆದಾರರಿಂದ ರಾಜಧನ ವಸೂಲಿ ಮಾಡಲು ಹೊರಟಿರುವುದು ಸರಿಯಲ್ಲ. ಕಾಮಗಾರಿ ನಿರ್ವಹಣಾ ಇಲಾಖೆಗಳಲ್ಲಿ ರಾಜಧನವನ್ನು ಇಂದಿಗೂ ಪಾವತಿಸಿಕೊಳ್ಳಲಾಗುತ್ತಿದೆ. ಸರ್ಕಾರಕ್ಕೆ ಎಲ್ಲಾ ರೀತಿಯ ರಾಜಧನ ಈಗಾಗಲೇ ಸಂದಾಯವಾಗಿದೆ. ಅಧ್ಯಕ್ಷರು ಡಿ. ಸಿದ್ದರಾಜು, ಸಂಘದ ಉಪಾಧ್ಯಕ್ಷರುಗಳಾದ ವಾಗೀಶ್, ಅಬ್ದುಲ್ ಮಜೀದ್, ಮನೋಜೆ ಶೆಟ್ಟರ್, ಪಂಚಮಿ ಶ್ರೀನಿವಾಸ್, ಪ್ರಧಾನ ಕಾರ್ಯದರ್ಶಿ ಸಿಎಸ್ ಭಾಸ್ಕರ್, ಉಪ ಕಾರ್ಯದರ್ಶಿ ಡಿ.ಆರ್. ಮಹೇಶ್, ಸಂಘಟನಾ ಕಾರ್ಯದರ್ಶಿ ಕೆವಿ ಚೌಧರಿ, ಕೋಶಾಧಿಕಾರಿ ಉಮಾಶಂಕರಯ್ಯ, ಎಲ್ಲ 26 ಜಿಲ್ಲಾಯ ಅಧ್ಯಕ್ಷರು, ನಿರ್ದೇಶಕರುಗಳು ಸೇರಿದಂತೆ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು. ತರಾತುರಿಯಾಗಿ ಅಮೆಂಡ್ಮೆಂಟ್ನ ಮಾಡಿ ಬಜೆಟ್ ಸೆಷನ್ನಲ್ಲಿ ಮುಖ್ಯಮಂತ್ರಿ ಕೈನಲ್ಲಿ ಓದಿಸಿದ್ದಾರೆ. ಇದು ಇಲಾಖೆಯ ವೈಫಲ್ಯ ಎದ್ದು ಕಾಣ್ತಿದೆ. ಇಲಾಖೆಯವರು ಸರಿಯಾದ ಮಾಹಿತಿ ಕೊಡದಿರೆ ಸರ್ಕಾರಕ್ಕೆ ಮತ್ತು ಇಲಾಖಾ ಮಂತ್ರಿಗಳಿಗೆ ಸರಿಯಾದ ಸೂಕ್ತ ಕಾರಣ ಕೊಡೋಕ್ಕಾಗದಿರೇನೆ ಇವತ್ತು ಇಯರ್ಲಿ ಬಡ್ಜೆಟ್ಗೆ ಬಡ್ಜೆಟ್ಗೆ ಸೆಷನ್ಗೆ ನೀವೇನು ಕೊಡ್ತೀರಾ ಅಂತ ಕೇಳಿದಾಗ ಇವತ್ತು ಅರಕೆ ಕೋರಿ ಮಾಡಿದ್ದಾರೆ ನಮ್ಮನ್ನು. ಇವತ್ತು ಐರನ್ ಓರ್ ರಾಜ್ಯದಲ್ಲಿ ಆದಾಯ ಕಡಿಮೆ ಆಯಿತು. ಇವತ್ತು ಸಾಮಾನ್ಯ ಕಟ್ಟಡದ ಕಲ್ಲಿದು, ಯಾಕೆಂದರೆ ಬಡವರು ಮನೆ ಕಟ್ತಾರೆ, ಇನ್ಫ್ರಾಸ್ಟ್ರಕ್ಚರ್ನವರು ಬಿಲ್ಡಿಂಗ್ ಕಟ್ತಾರೆ, ಮೆಟ್ರೋನವರು ರೈಲ್ವೆ ಸ್ಟೇಷನ್ ಮಾಡಿಸ್ತಾರೆ, PWD ಕಾಮಗಾರಿ ನಡೀತವೆ. ಇದೆಲ್ಲ ಸರ್ಕಾರದ ಉತ್ತೇಜನಕ್ಕೆ ಅಥವಾ ಸಾರ್ವಜನಿಕರ ಅನುಕೂಲಕ್ಕೆ ಇರತಕ್ಕಂಥ ಒಂದು ಎಸೆನ್ಷಿಯಲ್ ಕಮ್ಯಾಡಿಟಿಗೆ ಬರ್ತದೆ. ಇದು ಐರನ್ ಓರ್ ಅಲ್ಲ. ನಾವೇನು ಹೊರ ರಾಜ್ಯಕ್ಕೆ ಎಕ್ಸ್ಪೋರ್ಟ್ ಮಾಡಿಲ್ಲ. ನಮ್ಮ ಜಿಲ್ಲೆ, ಆ ಜಿಲ್ಲೆ ಅಭಿವೃದ್ಧಿ ಕೊಟ್ಟಿದ್ದೀವಿ. ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೂ ಹೋಗಿಲ್ಲ. 100 ಕಿಲೋಮೀಟ್ರು ಡಿಸ್ಟೆನ್ಸಲ್ಲಿ ನಾವು ಮಾರಾಟ ಮಾಡಿದ್ದೀವಿ ಅಥವಾ ಅವ್ರಿಗೆ ಅಭಿವೃದ್ಧಿ ಕೊಟ್ಟಿದ್ದೀವಿ. ಏನು ಹೊರ ದೇಶಕ್ಕೂ ಹೋಗಿಲ್ಲ, ಹೊರ ರಾಜ್ಯಕ್ಕೂ ಹೋಗಿಲ್ಲ. ಆದ್ದರಿಂದ ಅವೈಜ್ಞಾನಿಕವಾಗಿ ಈ ಒಂದು OTSನ ತರಾತುರಿಯಲ್ಲಿ ಮಾಡಿದ್ರು. ನಾವೀಗಾಗಲೇ ಹಲವಾರು ಬಾರಿ ಪ್ರೆಸ್ ಮುಖಾಂತರ, ತಮ್ಮ ಮುಖಾಂತರ ಮುಖ್ಯಮಂತ್ರಿಯವ್ರಿಗೆ, ರಾಜ್ಯ ಸರ್ಕಾರಕ್ಕೆ ಸಂದೇಶ ಕಳಿಸಿದ್ದೀವಿ. ನೀವು OTS ಮಾಡಬೇಕಾದ್ರೆ ಅಧಿಕಾರಿಗಳೊಟ್ಟಿಗೆ ರಾಜ್ಯ ಯೂನಿಯನ್ ಪದಾಧಿಕಾರಿಗಳು, ಕ್ರಷರ್ ಮಾಲೀಕರನ್ನ ಸಭೆ ಸೇರಿಸಿ ಒಂದು ಚರ್ಚೆ ಮಾಡಿ ಅಂತ ನಾವು ಹೇಳಿದಾಗ ಯಾವುದೂ ಕೇಳಿದರೆ ಪ್ರತಿ 3 ತಿಂಗಳಿಗೊಬ್ಬ ನಿರ್ದೇಶಕರನ್ನ ಚೇಂಜ್ ಮಾಡ್ತಾವ್ರೆ, 6 ತಿಂಗಳಿಗೊಬ್ಬರು ಕಾರ್ಯದರ್ಶಿಯವರು ಚೇಂಜ್ ಆಗ್ತಾವ್ರೆ. ಅವ್ರಿಗೆ ಯಾರಿಗೂ ಈ ಕಲ್ಲುಗಣಿ ಬಗ್ಗೆ ಅರಿವೇ ಇಲ್ಲದೇ ಇರತಕ್ಕಂಥವ್ರನ್ನ ಈ ಹುದ್ದೆಗೆ ನೇಮಿಸಿ ಇವತ್ತು ನಮ್ಮ ಮೇಲೆ ದೊಡ್ಡ ಒಂದು ಗಂಡಾಂತರ ತಂದಿದ್ದಾರೆ. ಇದರ ವಿರುದ್ಧವಾಗಿ ಇಡೀ ರಾಜ್ಯಾದ್ಯಂತ ಏನು 32 ಜಿಲ್ಲೆ ಕ್ರಷರ್ ಮತ್ತು ಕಲ್ಲುಗಣಿ ಉದ್ಯಮದ ಮಾಲೀಕರು ಬಂದಿದ್ದಾರೆ. ಇವರೆಲ್ಲರೂ ಒಕ್ಕೊರಲಿನ ತೀರ್ಮಾನ ತಗೊಂಡು ನಾವು ರಾಜ್ಯಾದ್ಯಂತ ಬಂದ್ ಮಾಡ್ತೀವಿ. ಹೊರ ರಾಜ್ಯದಿಂದ ಬರ್ತಕ್ಕಂಥ ಮೆಟೀರಿಯಲ್ ಕೂಡ ನಾವು ಒಳಗೆ ಬಿಡದಂಗೆ ಒಂದು ಚೆಕ್ಔಟ್ ಡ್ಯಾಮ್ ಮಾಡ್ತೀವಿ. ಯಾಕೆಂದ್ರೆ ಇಲ್ದಿದ್ರೆ ನಮ್ಮ ಉಳಿವಿಲ್ಲ. ಇವತ್ತು ಇಂಡಸ್ಟ್ರಿ ಮಾರಿದ್ರೂ ಕೂಡ ನಾವು ಕಟ್ಟೋಕ್ಕಾಗೋದಿಲ್ಲ, ನಮ್ಮ ಮನೆ ಮಠ ಮಾರಿದ್ರೂ ಆಗೋದಿಲ್ಲ. ಇವತ್ತು ಒಂದು ಕಡೆ ಪಟ್ಟಾಲ ಜಮೀನು, ಅವ್ರದ್ದೇ ಸ್ವಂತ ಜಮೀನು, ಅವ್ರದ್ದೇ ಸ್ವಂತ ಆಸ್ತಿ, EC ಬರ್ತದೆ, ಮ್ಯೂಟೇಷನ್ ಬರ್ತದೆ, ಪಾಣಿ ಬರ್ತದೆ. ಅವರು ಗಣಿಗಾರಿಕೆ ಮಾಡಿ ಅಭಿವೃದ್ಧಿ ಕೊಟ್ಟಿದ್ದಾರೆ. ಇವತ್ತು ಅವ್ರನ್ನ ತೊಗೊಂಡೋಗಿ ನೀವು ಟೋಟಲ್ ವಾಲ್ಯೂಮ್ನ ಅಸೆಸ್ಮೆಂಟ್ ಮಾಡ್ತಿದ್ದೀರಿ. ಇದು ಯಾವ ಧರ್ಮ? ಇಂಗ್ಲೀಷ್ನವ್ರ ಕಾಲದಿಂದನೂ ಕಲ್ಗಣಿಗಾರಿಕೆ ನಡೆದಿದೆ, ರಾಜರ ಕಾಲದಿಂದನೂ ಕಲ್ಗಣಿಗಾರಿಕೆ ನಡೆದಿದೆ. ಡ್ಯಾಮ್ಗಳಾಗಿದ್ದಾವೆ, ದೊಡ್ಡ ದೊಡ್ಡ ಬ್ರಿಡ್ಜ್ಗಳಾಗಿದ್ದಾವೆ.
ಅವ್ಯಾವನು ಬೇಸ್ ಗೊತ್ತಿಲ್ಲದೆ ಇವತ್ತು ಟೋಟಲ್ ವ್ಯಾಲ್ಯೂಮ್ಗೆ ಅಸೆಸ್ಮೆಂಟ್ ಮಾಡಿ ಇವತ್ತು ಮಾಲೀಕರನ್ನ ತೊಗೊಂಡೋಗಿ ಬೀದಿಗೆ ಹಾಕಕ್ಕೆ ಮಾಡ್ತಾಯಿದ್ದಾರೆ. ಮುಂದೊಂದು ದಿವಸ ಈ ನಮ್ಮ ಕಟ್ಟಡ ಕಲ್ಲು ಗಣಿಗಾರಿಕೆಯ ಮೇಲೆ ಅಧಿಕಾರಿಗಳು ಕಣ್ಣಿಟ್ಟಿದ್ದು ಸರ್ಕಾರಕ್ಕೆ ಅವೈಜ್ಞಾನಿಕ ಒಂದು ತಿಳುವಳಿಕೆ ಕೊಟ್ಟು MNC ಕಂಪ್ನಿ ಕೊಡಬೇಕು ಅಂತೇಳಿ ಹುನ್ನಾರ ನಡೆಸ್ತಾವ್ರೆ ಅಂತ ಹೇಳಿ ನಾವು ಅನುಮಾನ ಪಡ್ತಾ ಇದ್ದೀವಿ. ಅದರಿಂದ ನಾವು ಸಹಿಸೋದಿಲ್ಲ, ವಿರೋಧ ಮಾಡ್ತೀವಿ, ಬಂದ್ ಮಾಡ್ತೀವಿ ಮತ್ತು ನಾವು ನ್ಯಾಯಾಲಯದ ಮೊರೆಯನ್ನು ಸಹ ಹೋಗ್ತಾ ಇದ್ದೀವಿ ಅಂತ ಹೇಳಿ. ನಾನು ಸಂಜೀವ್ ಹೊಟ್ಟೇಳಿ, ಯೂನಿಯನ್ ಆಫ್ ಕರ್ನಾಟಕ ಕ್ವಾರಿ ಓನರ್ಸ್ ಆ್ಯಂಡ್ ಸ್ಟೋನ್ ಕ್ರಷರ್ ಓನರ್ಸ್ ಅಸೋಸಿಯೇಷನ್ ಗೌರವ ಅಧ್ಯಕ್ಷ. ಇವಾಗ ಸರ್ಕಾರ ಈಗಿನ ಸರ್ಕಾರ ನಮ್ಮ ಮೇಲೆ ಒಂದು ಪ್ರಹಾರ ಮಾಡ್ತಾ ಇದೆ. ಒನ್ ಟೈಮ್ ಸೆಟಲ್ಮೆಂಟ್ ಅಂತೆ. ನಾವು 2016ದಿಂದನೇ ಒಂದು ಒನ್ ಟೈಮ್ ಸೆಟಲ್ಮೆಂಟು ಕೋರ್ತಾ ಇದ್ದೀವಿ. ಆದರೆ ನಾವು ಒನ್ ಟೈಮ್ ಸೆಟಲ್ಮೆಂಟ್ 5 lakhs ಪರ್ ಹೆಕ್ಟೇರ್, ಅಂದರೆ ಎಕರೆಗೆ 2 ಲಕ್ಷ ಹಾಕಿ ಇದನ್ನೇ ದಂಡ ಹಾಕಿ ಕ್ಲೋಸ್ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಇಶ್ಯೂ ಏನಿದೆ ಅಂತಂದರೆ ಸರ್ಕಾರ 2 ಡ್ಯೂಯಲ್ ಪಾಲಿಸಿ ಮಾಡಿಕೊಂಡಿದೆ ರಾಯಲ್ಟಿ ಕಲೆಕ್ಷನಕ್ಕೆ. ಈ ಖನಿಜ ಸಂಪತ್ತು ಬಿಲ್ಡಿಂಗ್ ಸ್ಟೋನ್, ಆರ್ಡಿನರಿ ಬಿಲ್ಡಿಂಗ್ ಸ್ಟೋನ್ ಮೈನರ್ ಮಿನರಲ್ದಲ್ಲೇ ಬರುತ್ತೆ, ನಾನ್ ಸ್ಪೆಸಿಫೈಡ್ ಮೈನರ್ ಮಿನರಲ್ಲು. ಅದು ಖನಿಜ ಸಂಪತ್ತು ನಾವೇನು ಎಕ್ಸ್ಟ್ರಾಕ್ಟ್ ಮಾಡ್ತೇವೆ, ಅದನ್ನು ಮಾರಾಟ ಮಾಡಬೇಕಾದ್ರೆ 70-75% ಸರ್ಕಾರಿ ಕಾಮಗಾರಿಗೇ ಕೊಡ್ತೇವೆ. ಆಮೇಲೆ ಇದು ಮಟೀರಿಯಲು ನಾವು ಸುಮಾರು ಒಂದು 100-150 ಕಿಲೋಮೀಟರ್ ರೇಡಿಯಸ್ದಲ್ಲೇ ನಾವು ಮಾರಾಟ ಮಾಡ್ಬೋದು. ಅದು ನಾವು ಮಾರಾಟ ಮಾಡಬೇಕಾದ್ರೆ 70% ಕಾಂಟ್ರಾಕ್ಟರ್ಸ್, ಅಂದರೆ ಏನು ಬೇರೆ ಬೇರೆ ಈ ಸರ್ಕಾರದ್ದು ಪಬ್ಲಿಕ್ ವರ್ಕ್ಸ್ ಮಾಡೋ ಇಲಾಖೆ ಇದ್ದಾವೆ, PWD ಆಗಲಿ, ಮೇಜರ್ ಇರಿಗೇಷನ್, ಮೈನರ್ ಇರಿಗೇಷನ್, ಲ್ಯಾಂಡ್ ಆರ್ಮಿ, ಮುನ್ಸಿಪಲ್ ಕಾರ್ಪೊರೇಷನ್, ZP ಅಥವಾ ನಿರ್ಮಿತಿ ಕೇಂದ್ರ, ಈ ಥರ 140-150 ಸರ್ಕಾರಿ ಕೇಂದ್ರ ಬಾಡೀಸ್ ಇದ್ದಾವೆ. ವಾಟ್ ವಿ ಕಾಲ್ ಆಸ್ ವೇಡಾಸ್, ವರ್ಕ್ ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಏಜೆನ್ಸೀಸ್. ಅಲ್ಲಿ ಆ ಕಾಂಟ್ರಾಕ್ಟರ್ಗೆ ಏನು ನಾವು ಮಟೀರಿಯಲ್ ಸಪ್ಲೈ ಮಾಡ್ತೇವೆ, ಆ ರಾಯಲ್ಟಿಯವರು ಆ ಕಾಂಟ್ರಾಕ್ಟರ್ ಮುಖಾಂತರ ಅವ್ರ ಬಿಲ್ದಲ್ಲಿ ಡಿಡಕ್ಟ್ ಮಾಡ್ತಾರೆ. ಉಳಿದು ಏನು ನಾವು ಮಾರಾಟ ಮಾಡಿರ್ತೇವೆ ಅದನ್ನೇ ನಮಗೆ ರೂಲ್ 40 ಪ್ರಕಾರ ವರ್ಷ ಆಡಿಟ್ ಮಾಡಿ ನಮಗೆ ಡಿಮಾಂಡ್ ನೋಟಿಸ್ ಕಳಿಸ್ತಾರೆ. ಅದೇ ರೀತಿ ನಡ್ಕೊಂಡು ಬರ್ತಾ ಇದೆ. ಅದೇ ರೂಲ್ಸಲ್ಲಿ ಮಾಡಿರೋದು ಸಿಸ್ಟಮ್ ಬೇರೆ ಇದ್ದು ಪ್ರಾಕ್ಟೀಸಲ್ಲೇ ಬೇರೆ ಈ ಡ್ಯೂಲ್ಸ್ ಪಾಲಿಸಿ ಮಾಡಿಕೊಂಡು ಸರ್ಕಾರ ನಮ್ಮ ಮೇಲೆ ಅನ್ಯಾಯ ಮಾಡಲಿಕ್ಕೆ ಹೊಡ್ತಾ ಇದೆ. ಈ ವೇಡಾಸಿಂದ ಏನು ಕಲೆಕ್ಟ್ ಮಾಡಿದ್ದಾರೆ ರಾಯಲ್ಟಿ, ಅದು ವಿದೌಟ್ MDP ನೀವು ಅದನ್ನೇ ಸಾಗಾಣಿಕೆ ಮಾಡಿದ್ದೀರಾ ಅಂತ ಹೇಳಿ ಅದರದ್ದು ಪಿಟ್ ಮೆಜರ್ಮೆಂಟು ನಮ್ಮದು ಇವಾಗ ಸುಮಾರು ಒಂದು 2006ದಿಂದ ಈಗ 26ವರೆಗೂ ನಮ್ಮದು ಪಿಟ್ ಮೆಜರ್ಮೆಂಟ್ ಮಾಡಿ ರೆಸ್ಟ್ರಾಸ್ಪೆಕ್ಟಿವ್ಲಿ ಈಗ ಆಲ್ರೆಡಿ ರೂಲ್ 40 ಪ್ರಕಾರ ಏನು ಆಡಿಟ್ ಮಾಡಿದ್ದಾರೆ, ವಿಚ್ ಹ್ಯಾಸ್ ಬಿನ್ ಸ್ಯಾಟಿಸ್ಫ್ಯಾಕ್ಟರಿ ಕ್ಲೋಸ್ಡ್ ಬೈ DDs and SCs, ಅದನ್ನು ರೀಓಪನ್ ಮಾಡಿ ಇದನ್ನು ಒಂದು ಕಾರಣ ಮಾಡಿಕೊಂಡು ಈ ರೆವೆನ್ಯೂ ಕಲೆಕ್ಷನ್ಗೆ ಹೊಂಟಿದ್ದಾರೆ. ಇವರಿಗೆ ಈ ಫ್ರೀ ಬೀಸ್ ಮಾಡಲಿಕ್ಕೆ ಇವ್ರಿಗೆ ದುಡ್ಡು ಬೇಕು. ಆ ದುಡ್ಡು ಬೇಕಾಗಿದೆ ಅಂತ ಹೇಳಿ ನಮ್ಮನ್ನೇ ಸಾಫ್ಟ್ ಟಾರ್ಗೆಟ್ ಮಾಡಿ ನಮ್ಮಿಂದ ಈ ಹಣ ಸಂಪಾದನೆ ಮಾಡಿಕೊಂಡು ಈ ಫ್ರೀ ಬೀಸ್ ಕೊಡಲಿಕ್ಕೆ ಹೊಂಟಿದ್ದಾರೆ. ಇದು ನಮ್ಮ ಮೇಲೆ ಅನ್ಯಾಯ. ಇದರ ಬಗ್ಗೆ ನಾವು ಇವತ್ತೇ ಸಭೆ ಮಾಡ್ತಾ ಇದ್ದೇವೆ. ಇದಕ್ಕೆ ಏನು ಕ್ರಮ ತಗೋಬೇಕು, ಕಾನೂನುವಾಗಿ ಆಗಲಿ, ನಾವು ಹೋರಾಟವಾಗಿ ಆಗಲಿ, ಪ್ರತಿಭಟನೆ ಮಾಡೇ ಆಗಲಿ, ಅದ್ರ ಬಗ್ಗೆ ಇವತ್ತೇ ತೀರ್ಮಾನ ತಗೋತಾ ಇದ್ದೇವೆ. ಈ ತೀರ್ಮಾನ ನಾವು ಇಡೀ ರಾಜ್ಯದ್ದು ಎಲ್ಲ ಕ್ರಷರ್ ಕ್ವಾರಿ ಮಾಲಕರು ಇದಕ್ಕೆ ಬದ್ಧವಾಗಿರ್ತಾರೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಯಾಕಂದರೆ ನಾವು ಮತ್ತು ಸರ್ಕಾರಿ ಜಮೀನಿನಲ್ಲಿ ಮಾಡ್ತಕ್ಕಂಥ ಗಣಿಗಾರಿಕೆ ಏನಿದೆ ಅವರು ನಾವು ಅಣ್ತಂಬರಿದ್ದಂಗೆ, ಜೊತೆಗೆ ಕೆಲವು ವಿಷಯಗಳಲ್ಲಿ ನಾವು ಹೋಗಲೇಬೇಕಾಗತ್ತೆ. ನಮ್ಮ ಡಿಮಾಂಡ್ಸ್ ಏನಿದಾವೆ ನಾವು ಸಪ್ರೇಟಾಗಿ ಕೇಳಲೇಬೇಕಾಗತ್ತೆ. ಸೊ ಈಗ ಬೇಸಿಕಲಿ ನಾನು ಹೇಳ್ತಕ್ಕಂಥದ್ದು ಎಲ್ಲ ವಿಷಯಗಳಲ್ಲಿ ಅವ್ರ ಜೊತೆಗೆ ಇರ್ತೇವೆ. ಕಾಮನ್ ಇರ್ತಕ್ಕಂಥ ಫ್ಯಾಕ್ಟರ್ಸ್ ಜೊತೆಗೆ ಅವ್ರು ನಾವು ಸಪೋರ್ಟ್ ಇದ್ದೇವೆ, ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ. ಅಪಾರ್ಟ್ ಫ್ರಮ್ ದ್ಯಾಟ್ ದೆರ್ ಆರ್ ಸೋ ಮೆನಿ ಇಶ್ಯೂಸ್ ವೇರ್ ಇನ್ ಪಟ್ಟಾ ಲ್ಯಾಂಡ್ಗೆ ಆಗ್ತಕ್ಕಂಥ ಅನ್ಯಾಯ ಇಲ್ಲಿ ಆಗಲ್ಲ. ಸರ್ಕಾರಿ ಜಮೀನಿಗೆ ಸಿಗ್ತಕ್ಕಂಥ ಅನುಕೂಲತೆಗಳು ಅದರಿಂದ ನಮಗೆ ಭಾಳ ವ್ಯತ್ಯಾಸ ಆಗ್ತಾಯಿದೆ. ಸರ್ಕಾರಿ ಜಮೀನೊಳಗೆ ಏನಿರ್ತದೆ, ಇಟ್ ಈಸ್ ಅ ಗೌರ್ಮೆಂಟ್ ಲ್ಯಾಂಡ್, ಅಲ್ಲಿ ಏನೇ ಮಾಡೋಂಗಿಲ್ಲ, ಏನಿಲ್ಲ, ಸ್ಟ್ರೇಟ್ ಅವೇ ಲೀಸ್ ಕೊಡ್ತಾರೆ, ಡೈರೆಕ್ಟ್ಲಿ ಸ್ಯಾಂಕ್ಷನ್ ಆಗುತ್ತೆ. ಬಟ್ ವೇರ್ ಆಸ್ ಪಟ್ಟಾ ಜಮೀನಾಗ ಏನಾಗುತ್ತೆ, ಇಲ್ಲಿ ಪಟ್ಟಾ ಜಮೀನೊಳಗೆ ಏನಾಗ್ತದೆ, ನಾವು ಓನರ್ ಲ್ಯಾಂಡ್, ಸ್ವಂತ ಜಮೀನು, ಆ ಜಮೀನಿಗೆ ಒಂದು ಕಿಮ್ಮತ್ತು ಇರ್ತದೆ. ಆಯಾ ಭಾಗದಾಗ ಎಷ್ಟಿರ್ತದೆ, ರೈಟ್ ಫ್ರಮ್ 10 ಲಕ್ಷದಿಂದ 50 ಲಕ್ಷ 1 ಕೋಟಿವರೆಗೂ ಇರ್ತದೆ. ಅದು ಹೇಳಲಿಕ್ಕೆ ಬರೋದಿಲ್ಲ. ಹೌದು. ಅದರ ಜೊತೆಗೆ ಅದನ್ನು ತೊಗೊಂಡ ಮೇಲೆ ಮತ್ತೆ ಎನೇ ಕನ್ವರ್ಟ್ ಮಾಡಬೇಕು. ಎನೇ ಕನ್ವರ್ಟ್ ಮಾಡೋದ್ರ ಜೊತೆಗೆ ಮತ್ತು ವಾಪಸ್ಸು ಅದನ್ನು ರಿಜಿಸ್ಟ್ರೇಷನ್ ಮಾಡಬೇಕು. ರಿಜಿಸ್ಟ್ರೇಷನ್ ಮಾಡಿ ಎಲ್ಲ ಪದ್ಧತಿಗಳನ್ನ ಅನುಸರಿಸ್ಬೇಕು. ಎಲ್ಲ NOCಗಳು ತೊಗೋಬೇಕು. ಎಲ್ಲನೂ ಮಾಡಿಕೊಂಡು
ನಾವು ಲೀಸ್ ಪಡಿಬೇಕು. ಲೀಸ್ ಪಡೆದ ಮೇಲೆ ರಾಯಲ್ಟಿ ಅಂತಕ್ಕಂಥದ್ದು ಏನಿದೆ, ಸರ್ಕಾರಿ ಜಮೀನಿನೊಳಗೂ ಅದೇ ರಾಯಲ್ಟಿ, ಪಟ್ಟಾ ಜಮೀನಿನೊಳಗೂ ಅದೇ ರಾಯಲ್ಟಿ ಅಂತ ಹೇಳ್ತಾ ಇದ್ದಾರೆ. ಇದು ಎಲ್ಲಿ ನ್ಯಾಯ? ಎರಡು ಮಕ್ಕಳು ಅವಳಿ ಮಕ್ಕಳಿದ್ದಾಗೆ ಒಂದು ಅನ್ಯಾಯವನ್ನು ಮಾಡ್ತಾ ಇದೆ ಸರ್ಕಾರ. ಸೊ ಅದಕ್ಕಾಗಿ ನಮ್ಮ ಕೂಗು ಮೊದಲಿಂದ ಕೂಡ ಇದೆ, ಏನಪ್ಪ ಅಂದರೆ ನಮಗೆ ಪಟ್ಟಾದವ್ರಿಗೆ ನೀವು ಕನ್ಸೆಷನ್ ಕೊಡಬೇಕು. KMMC ರೂಲ್ಸ್ನೊಳಗೆ ಬರೀ ಕನ್ಸೆಷನ್ ರೂಲ್ಸ್ ಅಂತ ಹೆಸರಷ್ಟೇ ಇದೆ, ದೇರ್ ಇಸ್ ನೋ ಕನ್ಸೆಷನ್. 1 ಪೈಸಾ ಕನ್ಸೆಷನ್ನು ಸರ್ಕಾರಿ ಜಮೀನಿಗೆ ನಮಗೆ ಸಿಗ್ತಾ ಇಲ್ಲ, ನಮಗೆ ವಂಚಿತರಾಗಿದ್ದೀವಿ. ಅದಕ್ಕೆ ನಮ್ಮ ಡಿಮಾಂಡ್ ಏನಪ್ಪ ಅಂದ್ರೆ ನಮಗೆ ಟೋಟಲಿ ರಾಯಲ್ಟಿನ ಇದಕ್ಕೆ ನಮಗೆ ಮುಕ್ತಿ ಸಿಗಬೇಕು, ರಾಯಲ್ಟಿ ನಮಗೆ ತೆಗಿಬೇಕು.